ಕಾಲನಿ ಒಳಗಿರೋ ಮೃತ್ಯುಂಜಯ ಗುಡಿ ಒಳಗೆ ಇವತ್ತು ಜಾತ್ರೆ ಮತ್ತು ಪ್ರಸಾದ ಐತ್ರಿ. ಆದ್ರೂ ನಾ ಚಪಾತಿ ಮಾಡೋದು ಮಾತ್ರ ತಪ್ಪಲಿಲ್ಲ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಾಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ಇವತ್ತಿನ ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ನಾ ಮೊದಲ ಹೇಳಿದ್ದೆ ಸ್ವಲ್ಪ ಸ್ಪೆಷಲ್ ಐತೆ ಅಂತೇಳಿ. ಸ್ಪೆಷಲ್ ಏನಪ್ಪ ಅಂದ್ರೆ ಜಾತ್ರೆ ಐತಿ. ಇವತ್ತಿನ ಲಾಗ ಶಾರ್ಟ್ ಇದ್ರು ಭಾಳ ಸ್ವೀಟ್ ಐತಿ, ನೋಡೋಣಂತ ಬರ್ರಿ. ಸೊ ಏನಪ್ಪ ಅಂದ್ರೆ ಇವತ್ತು ಮಾರ್ನಿಂಗ್ ಭಾಳ ಲೇಟ್ ಅಲ್ಲ, 6:30 ಅಂದ್ರೆ ಎದ್ದಿದ್ದೆ. ಇವತ್ತು 2 ದಿನ ಆಗಿತ್ತು ಕ್ಲಾಸ್ ತೊಗೊಂಡಿರಲಿಲ್ಲ, ಹಿಂಗಾಗಿ ಮಾರ್ನಿಂಗ್ ಬರಕ್ಕೆ ಹೇಳಿದ್ನಿ. 6 ಗಂಟೆಕಂದ್ರೆ ಕಾಲ್ ಮಾಡಿದ್ದ ರೋಣನ್, ಅವನು ಕೂಡ ಜಲ್ದಿ ಬಂದ. ಇನ್ನು ಹಂಗೆ ಉಪವಾಸ ಹೋಗ್ತಾನಂತ ಹೇಳಿ ನೂಡಲ್ಸ್ ಮಾಡಿದೆ. ಸಣ್ಣ ಮಗ ಅಂತೂ ಮಲ್ಕೊಂಡಿದ್ದ ನೋಡ್ರಿ ಇದು ಮಸಾಲೆ ಪ್ಯಾಕೆಟು ಬಿದ್ದು ಕುಸ್ತಿ ಹಿಡಿದು ತೆಗೆದ್ನಿ ಅದನ್ನು. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಬೇಕಂತ ಮಾಡ್ಕೊಂಡಿದ್ದೆ, ಬಟ್ ವೆಜಿಟೇಬಲ್ಸ್ ಮಾಡೋಕ್ಕಾಗಲಿಲ್ಲ. ಹಿಂಗಾಗಿ ಏನು ಮಾಡಿಬಿಟ್ಟೆ ಅಂತಂದ್ರೆ ಅದನ್ನು ಸುಮ್ಮನೆ ನಾರ್ಮಲಾಗಿ ಮಾಡಿದ್ದೆ. ಯಾಕಂದ್ರೆ ಟೈಮ್ ಆಗಿಬಿಡ್ತೈತೆ ರೀ, ನಂಗೆ ಕ್ಲಾಸ್ ಬಿಟ್ಟು ಅದನ್ನ ಮಾಡೋದಾಗ್ತೈತಿ. ಲಾಸ್ಟ್ ಟೈಮ್ ಲೇಟಾಗಿ ಬಸ್ ತಪ್ಪಿಸ್ಕೊಂಡಿದ್ದ ಅವನು, ಹಂಗೆ ಆಗಬಾರ್ದು ಅಂತ ಹೇಳಿ ಸರಿ ಏನು ಮಾಡಿದ್ನಿ ಅಂತಂದ್ರೆ ಪಟ ಮೊದಲು ಇದ್ದಕ್ಕಿದ್ದಂಗೆ 2 ಮಿನಿಟ್ಸ್ ಮ್ಯಾಗಿ ಥರ ಮಾಡಿಬಿಟ್ನಿ. ಅದಾದಮೇಲೆ ಇಬ್ಬರು ತಿಂದ ರೋಣಣ್ಣಂತರೂ ಸ್ಕೂಲಿಗೆ ಹೋದ. ಬಟ್ ಭುವನ್ ಸ್ಕೂಲ್ ಬಿಟ್ಟಿದ್ರಿ ಇವತ್ತು, ಯಾಕಂದ್ರೆ ಭುವನಿಗೆ ಆರಾಮಿರಲಿಲ್ಲ. ಮತ್ತು ಮೊದಲ ಹೇಳಿದ್ನಲ್ರಿ ನಾನು ಸ್ಪೆಷಲ್ ಏನಪ್ಪ ಅಂತಂದ್ರೆ ಇವತ್ತು ಜಾತ್ರೆ ಐತಿ ನಮ್ಮ ಓಣಿ ಒಳಗೆ. ಮೃತ್ಯುಂಜಯ ಗುಡಿ ಐತ್ರಿ, 3ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು. ಹಿಂಗಾಗಿ ಪ್ರಸಾದನೂ ಇಟ್ಕೊಂಡಿರ್ತಾರೆ. ಭಾಳ ಅಂದ್ರೆ ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ. ನನ್ನ ಮಗ ನೋಡ್ರಿ ಹೆಂಗೆ ರೆಡಿಯಾಗಿ ಹೊಂಟಾನಂದ್ರೆ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡು ರೆಡಿ ಆಗತ್ತೆ. ಮಗನ ಡ್ರಾಮಾ ನೋಡ್ಬೇಕ್ರಿಪ್ಪ ಏನಂತೇಳಿ. ಇನ್ನು ಬೆಳಗ್ಗೆ ನಾಷ್ಟ ಆಯ್ತಂತ ಕಾಲ್ ಬಂತು, ಹಿಂಗೆ ಪಟ್ ಅಂಥೇಳಿ ಇಬ್ಬರನ್ನೂ ಕರ್ಕೊಂಡು ರೆಡಿಯಾಗಿ ಬಾವು ಅಂತೇಳಿ ಹೊಂಟೇನ್ರಿ ನಾನು ನಾಷ್ಟ ಮಾಡೋಣ ಅಂಥೇಳಿ. ನಮ್ಮ ಮನೆಯಿಂದೇನು ಭಾಳ ದೂರ ಆಗಂಗಿಲ್ಲ ರೀ, ಬಟ್ ನನ್ನ ಮಗ ನಾನು ದಕ್ಷಿಣ ಹಾಕ್ಬೇಕಂತೇಳಿ ರೊಕ್ಕ ಇಟ್ಕೊಂತ ಹೇಳಿದೆ. ನನ್ನ ಮಗ ಮರ್ತು ಬಿಟ್ಟಿದ್ದ, ಬೈದ ಮತ್ತು ಒಳಗೆ ಕಳಿಸಿದ್ನಿ. ತೊಗೊಂಡು ಬಂದ, 3 ಮಂದಿ ಕೂಡ ಹೊಂಟೇವಿ. ಸಿಂಚು ಸ್ಕೂಲಿಗೆ ಹೋಗ್ಯಾರ್ರಿ ಇವತ್ತು. ಭುವನಿಗೆ ಒಂದು ಸ್ವಲ್ಪ ಲೈಟಾಗಿ ಕೆಮ್ಮಿತ್ತು, ಅದಕ್ಕೆ ಬೇಡ ಅಂತೇಳಿ ಸ್ಕೂಲ್ ಬಿಡಿಸಿದ್ವಿ. ನೋಡ್ರಿ ಇದು ಹನುಮಂತೇವ್ರ ಗುಡಿ ರೀ. ಇದು ನಮ್ಮ ಧ್ರುವ ಹೊಟ್ಟಾಗಿದ್ದಾರೆ. ನಮ್ದು ಇದೇ ಕಾಲನಿ ಒಳಗೆ ಮನೆ ಇತ್ತು ಮೊದಲು. ಅವಾಗ ಧ್ರುವ ಹೊಟ್ಟಾಗಿದ್ದೆ ನಾನು, ಬಟ್ ಊರಾಗಿರಲಿಲ್ಲ. ನಾನು ನಮ್ಮ ತವ್ರ ಮನ್ಯಾಗ ಇದ್ನಿ ರೀ ಅವಾಗ. ಸೊ ಅದು ಓಪ್ನಿಂಗ್ ಆಗಿ ಒಂದು 20 ದಿನಕ್ಕೆ ನಾ ಬಂದಿದ್ದೆ. ಆಮೇಲೆ ಎಲ್ಲ ಮತ್ತು ಸಾಮಾನು ತೆಗೆದಿಟ್ಟು ಮತ್ತು ಅವ್ರ ಮನೆಗೆ ಹೋಗ್ಬಿಟ್ಟೆ. ಸೊ ಹಿಂಗೈತೆ ನೋಡ್ರಿ ಗುಡಿ. ಬೆಳಿಗ್ಗೆ ಅಷ್ಟೇನು ಗದ್ದಲಿರಲಿಲ್ಲ ರೀ, ಭಾಳ ಚಂದ ಇದನ್ನು ಮಾಡ್ಯಾರ. ಮತ್ತು ನಾವು ನಮಸ್ಕಾರ ಮಾಡಿಕೊಂಡು ಪ್ರಸಾದಕ್ಕೆ ಬಂದ್ವಿ ಇಲ್ಲಿಗೆ. ಅಂದರೆ ಪ್ರಸಾದ ಅಂದ್ರೆ ನಾಷ್ಟ ಉಪ್ಪಿಟ್ಟು ಮಾಡಿರ್ತಾರೆ. ಪ್ರಸಾದ ಅಂದ್ರೆ ನೋಡ್ರಿ ಅದಕ್ಕೊಂದು ಅದ್ರದ್ದು ರುಚಿನ ಬೇರೆ ಇರ್ತೈತೆ ರೀ. ನನಗಂತೂ ಭಾಳ ಸೇರ್ತೈತಿ. ಬಟ್ ಬರಗೋಡ್ದು ಉಪ್ಪಿಟ್ಟು ಖಾಲಿ ಆಗಿತ್ತು. ನನಗೆ ಅದು ಭಾಳ ಬೇಜಾರಾತು. ಅಲ್ಲಿ ಬರಗೋಡ್ದು ಅಂತಂದ್ರೆ ಒಗ್ಗರಣೆ ಏನಾಯ್ತು ಇರಲಿ, ಅದು ಚಲೋ ಆಗಿತ್ತು ರೀ. ಪ್ರಸಾದ ಅಲ್ರಿ ಅಷ್ಟು ಅಂದರೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು. ಮಸ್ತ್ ಹಾಕಿಸ್ಕೊಂಡು ನಾವು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಏನು ಮಾಡಿದ್ವಿ ಅಂತಂದ್ರೆ ಗುಡಿಗೆ ಹೊಂಟ್ವಿ. ಯಾಕಂದ್ರೆ ಮಧ್ಯಾಹ್ನ ಪ್ರಸಾದ ಟೈಮ್ ಆಗಿತ್ತು. ಸೊ ಏನಂತಂದ್ರೆ ಇವತ್ತೇನು ಕೆಲಸ ಇರಲಿಲ್ಲ ರೀ ಮನ್ಯಾಗ. ಅಡ್ಗೆ ಕೆಲಸ ಅಂತೂ ಇರಲೇ ಇಲ್ಲ. ಓಣ್ಯಾಗನ ದೇವ್ರ ಜಾತ್ರೆ ಐತಿ, ಎಲ್ಲಿ ಅಡುಗೆ ಏನಿಲ್ಲ. ಫುಲ್ ಡೇ ಆರಾಮ್ ಟೈಮ್ ಪಾಸ್ ಮಾಡೀವಿ ಇವತ್ತು. ಸೊ ಹೀಗಾಗಿ ಪಟ್ ಅಂತೇಳಿ ಮಧ್ಯಾಹ್ನ ಮತ್ತೆ ಗುಡಿಗೆ ಬಂದ್ವಿ, ನಮಸ್ಕಾರ ಮಾಡಿದ್ವಿ. ಇದು ಪಲ್ಲಕ್ಕಿ ನೋಡ್ರಿ, ಇತ್ತೀಚೆಗೆ ಮಾಡ್ಸ್ಯಾರ. ಇದನ್ನು ಹೆಂಗೆ ಅಲಂಕಾರ ಮಾಡ್ಯಾರ ನೋಡ್ರಿ, ಭಾಳ ಚಂದ ಅಲಂಕಾರ ಮಾಡ್ಯಾರ. ನಂಗೆ ಮಾರ್ನಿಂಗ್ ವಿಡಿಯೋದು ಮಾಡ್ಕೊಳಕ್ಕೆ ಇದಾಗಿರಲಿಲ್ಲ. ಸೊ ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಮಾಡಿರಿ. ಭಾಳ ಮುಂಜಾನೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಗದ್ದಲ ಇತ್ತು ರೀ. ಈಗ ನನ್ನ ಇಬ್ಬರು ಮಕ್ಕಳು ಅವ್ರ ಅಜ್ಜನ ಜೊತೆ ಹೋಗಿದ್ರು. ನೋಡ್ರಿ ಹೆಂಗೆ ಎಷ್ಟು ಚಂದ ಆಗೈತಲ್ಲ ಅಲಂಕಾರ. ಭಾಳ ಚಂದ ಆಗೈತೆ ರೀ ಅಲಂಕಾರ, ಭಾಳ ಖುಷಿ ಆಯ್ತು ನಂಗೆ. ಸೊ ಇಲ್ಲೇ ಪಲ್ಲಕ್ಕಿ ಇದನ್ನು ಮಾಡ್ಸ್ಯಾರ ರೀ. ಮತ್ತು ಇಲ್ಲಿ ಬೆಳ್ಳಿ ಮೂರ್ತಿನೂ ಮಾಡ್ಸಿದ್ದಾರಂತ್ರಿ. ಪ್ರತಿ ಸೋಮವಾರನೂ ಅಲ್ಲಿ ಪಲ್ಲಕ್ಕಿ ಸೇವೆನೂ ಆಗತ್ತದ್ರಿ. ಈಗ ನಮ್ಮ ಧ್ರುವ ಅವ್ರ ಅಜ್ಜನ ಜೊತೆ ಹೋದ, ಅವ್ನು ನನ್ನ ಜೊತೆ ಬಂದ. ಮತ್ತು ಪ್ರಸಾದ ಅಂತೂ ಅಯ್ಯೋ ಅದನ್ನಂತರೂ ಹೇಳೋಕ್ಕಾಗಂಗಿಲ್ಲ ರೀ, ಅಷ್ಟು ರುಚಿ ಅಂದ್ರೆ ರುಚಿಯಾಗಿತ್ತು ರೀ. ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನನಗರ. ಯಾಕಂತಂದ್ರೆ ಇದು 2ನೇ ವರ್ಷ, 1ನೇ ವರ್ಷ ನಾ ಇರಲಿಲ್ಲ ಊರಾಗ. ಅಂದ್ಕೊಂಡಿರಲಿಲ್ಲ ನಾನು ಇದೇ ಓಣ್ಯಾಗ ಮತ್ತೆ ಇರ್ತೇನೆ ಅಂತೇಳಿ. ಯಾಕಂದ್ರೆ ಮನೆ ಚೇಂಜ್ ಮಾಡೋರು ಇದ್ವಿ ಅವಾಗ. ಬಟ್ ನೋಡಿರಿ ನಮ್ಮ ಇದು ಹೆಂಗೈತೆ ಅಂದ್ರೆ ಲಕ್ಕಿಲಿ ನಾವು ಅದ್ರ ಹಿಂದಿನ ನೆಕ್ಸ್ಟ್ ಕಾಲನಿ ಒಳಗೆ ಅದೇವೀಗ. ಸೊ ಹೀಗಾಗಿ ನಮ್ಗೆ ಹೊಳ್ಳ ಮೃತ್ಯುಂಜಯ ಸ್ವಾಮಿದು ಪ್ರಸಾದ ಸಿಗಾಕತ್ತೈತಿ. ಮತ್ತು ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ರೀ. ಸೊ ಮನೆಗೆ ಬಂದೆ. ಇವ್ರು ನಮ್ಮ ಮನೆಯವ್ರು ಪ್ರಸಾದಕ್ಕೆ ಬರಲೇ ಇಲ್ಲರಿ. ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದೆ. ಬಂದಮೇಲೆ ಮನೆಗೆ ಇವ್ರು ಊಟಕ್ಕೆ ಬರೋಲ್ಲ ಅಂದ್ರೆ
ಇವರು ಮೊದಲೇ ಹೇಳಿದ್ರಿ ನಂಗೆ ಪ್ರಸಾದಕ್ಕೆ ಬರ್ತೀನಿ ಅಂತಂದವ್ರು ಡೌಟ್ ಐತಿ ಅಂತ ಹೇಳಿದರೆ ಬೆಳಿಗ್ಗೆ ನಾಷ್ಟಾಕ್ಕೂ ಬಂದಿರಲಿಲ್ಲ ಅವ್ರು. ನಂಗೆ ಆಗ ಗೊತ್ತಾಗಿತ್ತು ಇವ್ರು ಮಧ್ಯಾಹ್ನ ಬರಲ್ಲ ಅಂತ ಹೇಳಿ. ಹೀಗಾಗಿ ದಾರ್ಯಾಗ ಬರುವಾಗ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ನಾನು. ಒಂದು ಸ್ವಲ್ಪ ಡಬ್ಬಿ ಕಳಿಸ್ತೇನಪ್ಪ, ನಂಗೆ ಒಂದು ಸ್ವಲ್ಪ ಪ್ರಸಾದ ಕೊಟ್ಬಿಡ್ರಿ ಮನೆಗೆ ಅಂತ ಹೇಳಿಬಿಟ್ಟಿದ್ದೆ. ಹೀಗಾಗಿ ಪಲ್ಯ ಹೋಗಿ ಸಾರು ಹಣ್ಣು ಎಲ್ಲ ಕಳಿಸಿದ್ದೆ ರೀ. ಅಷ್ಟಂದ್ರೆ ಅಷ್ಟು ಚಲೋ ಅದಾರ ಅಲ್ಲಿ ಇಲ್ಲೆಲ್ಲರೂ. ಅತ್ತಿ ಮಾವರೆಲ್ಲ ಹೊರ ಮಾತಾಡ್ಕೊತ ಕುಂತಿದ್ರು. ನಾನು ಬಡ ಬಡ 2 ಚಪಾತಿ ಮಾಡಿಟ್ಟು ಇವ್ರಿಗೆ ಊಟಕ್ಕೆ ಫೋನ್ ಮಾಡಿದ್ನಿ ರೀ ಬಂದುಬಿಡ್ರಿ ಅಂಥೇಳಿ. ಇವ್ರು ಎಷ್ಟು ಜಲ್ದಿ ಊಟ ಮಾಡ್ಕೊಂಡು ಹೋಗಾರ ಜಲ್ದಿ ನಂಗೆ ರೆಸ್ಟ್ ಆಕೈತೆ ರೀ. ಬಟ್ ಹಂಗೆ ಅಂದ್ಕೊಂಡಿರ್ತೀವಿ, ಇಬ್ಬರು ಮಕ್ಳು ಮನ್ಯಾಗ ಅದಾರಲ್ಲ ರೀ, ಎಲ್ಲಿ ರೆಸ್ಟ್ ಆಗ್ಬೇಕು, ಏನೂ ರೆಸ್ಟ್ ಆಗಂಗಿಲ್ಲ ರೀಪ್ಪ ಕರೆ ಅಂತಂದ್ರೆ. ನನ್ಗೆ ಏನಂತಂದ್ರೆ ಈ ರೀತಿ ಪ್ರಸಾದ ಅಂದ್ರೆ ಭಾಳ ಸೇರ್ತೈತೆ ರೀ. ಮೊನ್ನೆ ಅಯ್ಯಪ್ಪ ಸ್ವಾಮಿ ಪ್ರಸಾದನೂ ಇತ್ತು, ಅವತ್ತು ನನಗೆ ಭಾಳ ಇಷ್ಟ ಆಗಿತ್ತು ಕರೆ ಅಂದ್ರೆ. ಬಟ್ ತಂದು ಕೊಡೋರೇ ಇರಲಿಲ್ಲ. ಎಷ್ಟು ಹೇಳ್ತಾರೆ ಇವ್ರ ಪರಿಚಯ, ನಮ್ಮ ಮನೆಯವ್ರು ಭಾಳ ಪರಿಚಯದ ಹುಡುಗರು ಅದಾರ, ಬಟ್ ಇವ್ರು ಹೇಳಂಗೇನೂ ಇಲ್ಲ. ಹೀಗಾಗಿ ನಾ ಇಲ್ಲಿ ಪ್ರಸಾದಂತೂ ತಪ್ಪಿಸ್ಬಾರ್ದು ಅಂದ್ಕೊಂಡಿದ್ನಿ. ಮೊನ್ನೆ ಪಲ್ಲಕ್ಕಿ ಉತ್ಸವನೂ ಮಾಡಿದ್ದೆ ರೀ. ಅವತ್ತು ನಾವು ನಮ್ಮ ಧ್ರುವನಿಗೆ ಆರಾಮಿರಲಿಲ್ಲ ರೀ, ಊರಿಗೆ ಹೋಗಿದ್ವಿ. ನಡಕ ಹಂಗೆ ಮಿಡಲ್ ಒಳಗೆ ಬಂದಿತ್ತದ. ಬಟ್ ಅವತ್ತು ನಾನು ಊರಾಗಿರ್ಲಿಲ್ಲ ರೀ, ಅನ್ಲಕ್ಕಿಲಿ. ಹಂಗೆ ಒಂದೆರಡು ಫೋಟೋಸು ತೆಗೆಸ್ಕೊಂಡ್ವಿ. ಇನ್ನು ಮಗ ನೋಡ್ರಿದ ಹೆಂಗೆ ಡ್ಯಾನ್ಸ್ ಮಾಡತ್ತಾನ ಅವ್ರ ಅಪ್ಪನ ಜೊತೆ. ಇನ್ನು ಕಂಪಲ್ಸರಿ ಒಂದು ರೌಂಡ್ ಹೋಗಿ ಬರ್ಬೇಕು ರೀ ಅವ್ರ ಅಪ್ಪನ ಜೊತೆ, ಅಂದ್ರೆ ಸಮಾಧಾನ ಇರ್ತಾನೆ ನೀವು. ಸೊ ರೆಡಿಯಾಗಿ ಹೊಂಟಬಿಟ್ಟ. ಒಟ್ಟು ಎಂಥ ಕೆಲಸ ಇದ್ದರೂ ನಿಂತ ಬಿಟ್ಟಿರ್ತಾನೆ ಅದ್ರ ಸಲುವಾಗಿ. ಇನ್ನು ಸಂಜೆಗೆ ನಮ್ಮ ಮನೆ ಹತ್ರ ನೋಡ್ರಿದ ಎಷ್ಟು ನಾಯಿಗಳು ಬಂದವು. ಅದ್ರಾಗ ಜರ್ಮನ್ ಸಫರ್ಡ್ ಬಂದಿತ್ತು. ಫುಲ್ ಕುಸ್ತಿ ಹಿಡಿದಿದ್ದು ಎಲ್ಲ ನಾಯಿಗಳು ಕೂಡಿ. ಅದನ್ನು ಸ್ವಲ್ಪ ಧ್ರುವಾಗಿ ತೋರಿಸ್ಕೊಂಡು ಒಳಗೆ ಬರ್ಬೋಡ್ದು. ಅವ್ರ ಅಣ್ಣ ನೋಡ್ರಿ ಆರಾಮಿಲ್ಲ, ಸ್ಕೂಲ್ ಬಿಟ್ಟಣಂದ್ರು ಕಾರ್ಡ್ ರೆಡಿ ಮಾಡಕತ್ತಾನ. ಬರ್ಡೇ ಕಾರ್ಡ್ ಮಾಡೋದಿರ್ತೈತೆ ರೀ, ತಾನೋ ಮಾಡ್ತೇನೆ ಅಂತ ತೊಗೊಂಡ್ಬಿಟ್ಟಣಂತೆ. ಇವನ ಥರ ಆರ್ಟ್ ವರ್ಕ್ ಓಕೆ ಐತ್ರಿ. ಬಟ್ ಅವ್ನು ಕೊಟ್ಟಿದ್ದ ಕಾರ್ಡ್ ನೋಡ್ಕೊಂಡು ಕಾರ್ಡ್ ಮಾಡೋ ಪ್ರಯತ್ನ ಮಾಡತ್ತಿದ್ದ, ಬಟ್ ಆಗಲಿಲ್ಲ ಅವಂಗೆ, ಯಾಕೆ ಆರಾಮಿರಲಿಲ್ಲ. ಇನ್ನು ಅವ್ರ ತಮ್ಮ ಈ ಡ್ರೆಸ್ ಕೊಡು ಆ ಡ್ರೆಸ್ ಕೊಡು, ದಿನ ಡ್ರೆಸ್ಸಿನ ದುಡ್ಡು ಅನ್ನೋದಿಲ್ಲ ರೀ ಒಂದು. ಇದು ಅದು ಬೇಕಂತ ನಿಂತು ಬಿಡ್ತಾನೆ. ನಂಗಂತೂ ಭಾಳ ಅಂದ್ರೆ ಭಾಳ ಸಾಕಾಗಿತ್ತು ರೀ ಕರೆ ಅಂದ್ರೆ. ಅಷ್ಟು ಕಾಡಕತ್ತಾನ ಡ್ರೆಸ್ಸಿನ ಸಲುವಾಗಿ. ಇಷ್ಟು ಬಟ್ಟೆ ಆಗಕತ್ತಾವ ನಂಗೆ ಮಷೀನಿಗೆ ಅಂತಂದ್ರೆ. ನಾ ಏನು ಹೋಗಿದ್ದಿಲ್ಲ, ಮಷೀನ್ ಹೋಗಿತೈತಿ, ಬಟ್ ನಂಗೆ ಟೈಮ ಸಿಗದಂಗೆ ಮಾಡಕತ್ತಾನ ರೀ. ಮತ್ತು ಎಲ್ಲ ಕೆಲಸ ಬಿಟ್ಟು ಬರ್ಬೇಕು ನಾವು ಜೊತೆ. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಇತ್ತು ನೋಡಿರಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ್ರಿ. ಮತ್ತು ಇನ್ನೊಂದು ಏನಂದ್ರೆ, ಇವತ್ತಿನ ಸಾರಿ ನಂದು ಹೆಂಗಿತ್ತು ಮತ್ತು ನಾ ಹೆಂಗೆ ಕಾಣಾಕ್ತಿದ್ದೆ ಅನ್ನೋದನ್ನು ತಪ್ಪದ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.